ಅಂದ್ರು ಎದ್ದೇಳು ಭಾರತೀಯ ಎದ್ದು ಬಿಟ್ರು ನೋವು ತಿಪ್ಪ್ಯಾಗ ನಾಯಿ ಕುಡಿಯದಂಗ ಬುದು 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 ಅನ್ನಂಗ ಇಂತಿಂತ ನನ್ನ ಮಕ್ಕಳು ಹೇಳ್ತಾರಂತ ಆ ಬುದ್ಧಿವಂತಗ ಮತ್ತೆ ಇನ್ಫಾರ್ಮೇಶನ್ ಸಿಕ್ಕಿತ್ತಂದ್ರೆ ಬಿಡ್ರು ನಿಮ್ಮೂರು ಖತರ್ನಾಕ್ ನನ್ನ ಮಕ್ಕಳೇ ಅಂತ ಹೇಳ್ತಿದ್ರು. ರಾಮನು ನೀನೇ, ರಹೀಮನು ನೀನೇ, ಈ ಜಗದ ಒಡೆಯನು ನೀನೇ, ನಿನಗೆ ತಕೋ ಸ್ವಂತದ ಮನೆ. ಮನೆ ಎಂಬ ಮಜೀದೊಡೆದರು ನೀ ಸಾಯಲಿಲ್ಲ, ಪುನಃ ಮಂದಿರ ಕಟ್ಟಿಸಿದ್ರು ನಿನಗೆ ಮರುಹುಟ್ಟು ಅನ್ನೋದಿಲ್ಲ. ಯಾಕಂದ್ರೆ ನೀನೊಬ್ಬ ಅಂತ್ಯ ಆದಿ. ಹೊಲ್ಬಿಡ್ರಿ ಇವನು ರಾಜಣ್ಣನ ವಿಷಯ ಮಾಂತ್ರಣಗ್ರಹ ಹಾಕ್ಬೇಕು. ಥ್ಯಾಂಕ್ ಯು. ದುಡ್ಡು ಕೊಟ್ಟರೆ ಒಂದು ಹಾಡು ಹಾಡ್ಬೇಕಂತ ಕೇಳ್ಕೊಂಡ ಅಲ್ಲಿ ಹೇಳಕತ್ತೆ ನೀ ಎದುರ್ಸಕತ್ತಿ ನನಗೆ ಹಾಡು ಬರೋದು ನಮ್ಮ ಚಿಂತೆ ನಾವು ಅದೀವಿ. ನಮ್ಮ ಮಂದಿಗೆ ಬೆಳತನ ಡೈಲಾಗ್ ಕೊಡಿದ್ರೆ ಕಡಿಮೆ ಆಗೋದಿಲ್ಲಲ್ಲ. ಡೈಲಾಗ್ ಕೇಳ್ತೀನಿ. ಅಗಳ ಯಾರೋ ಜಾನಪದ ಕೇಳಿದ್ರಲ್ಲ, ಯಾರು ನಮ್ಮ ಉಡಾಳ್ ಹುಡುಗರು ಎಲ್ಲಿದಾವ? ಕೈ ಹತ್ರಪ್ಪ. ಯಾರಂದ್ರಲ್ಲ ನಾ ಸತ್ತ ಮೇಲೆ ಸುಡುಗಾಡ ಅದೇ ಹಾಡಂದಿ ಹಾಡಂತಂದಲ್ಲ ಯಾರು? ಚಲೋ ಭಕ್ತಿ ಗೀತೆ ಹಾಡೋದು ಕುಂದ್ರದಲ್ಲ ನೀ. ನಿಮ್ಮ ಸಂಬಂಧ ಅದನ್ನ ಆಡಮು, ಸೀನಿಯರ್ ಬೇರೆ ಆಡಮ್. ಸೀನಿಯರ್ ಆಡಕ್ ನಮ್ ಕಾಸೋಡನ್ ಬಿಡಮ್. ರಾಜು ತಾಳಿಕೊಟ್ಟಿ ನನ್ನ ಪ್ರೀತಿಯ ಗುರುಗಳು, ಅವ್ರದ್ದೊಂದು ಡೈಲಾಗ್. ಬರೇ ದೂರದರ್ಶನದಲ್ಲಿ ನೋಡಿರ್ತೀರಾ, ಪತ್ರಿಕೆಗಳಲ್ಲಿ ನೋಡಿರ್ತೀರಾ. ಇವತ್ತು ತಮ್ಮೆದರಿಗೆ ತಮ್ಮೆಲ್ಲರಿಗೆ ತಮ್ಮ ದರ್ಶನವನ್ನ ಮಾಡಿ ತಮ್ಮ ಅಮೋಘ ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ ಬಂದಿದ್ದಾರೆ. ತಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. ಸರ್, ತಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿ ನಮ್ಮ ಮಕ್ಕಳಿಗೆ ಅವಕಾಶ ಕೊಡಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಕೂಡ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ. 15 ವರ್ಷಗಳ ಕಾಲ ರಂಗಭೂಮಿಯಲ್ಲಿದ್ದು ಈಗ ಕಾಮಿಡಿ ಕಿಲಾಡಿಗಳಿಗೆ ಹೋಗಿ 10 ಲಕ್ಷ ರೂಪಾಯಿ ಜೊತೆಗೆ ಕಪ್ಪನ್ನು ನಮ್ದು ಹಾಕಿಸ್ಕೊಂಡು ಬಂದೀವಿ. ಅದೆಲ್ಲರೂ ನಿಮ್ಮ ಆಶೀರ್ವಾದ. ಈ ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ನಿರ್ಗತಿಕ ಅನಾಥ ಮಕ್ಕಳಿಗೆ ಎಷ್ಟು ಸ್ಕೂಲನ್ನು ಮಾಡಿ ಅವರು ವಿದ್ಯಾಭ್ಯಾಸಕ್ಕೆ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಏನು ಹೇಳಬೇಕು, ಪ್ರತಿಯೊಬ್ಬರಿಗೂ ನಮ್ಮ ಹತ್ರ ಎಷ್ಟೇ ಇದ್ರೂ ಮತ್ತೊಬ್ಬರಿಗೆ ದಾನ ಮಾಡಬೇಕು ಅನ್ನೋ ಮನಸ್ಥಿತಿ ಇರಲ್ಲ. ಅಂಥದ್ರಲ್ಲಿ ತಾನು ಕೂಡ ಬಡವನಾಗಿದ್ರು ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಕಾಸ್ಕತ್ತ ಜನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತೀನಿ. ಧರ್ಮ ಅವ್ರದ್ದು ಬೇರೆ, ಬೇರೆ ಧರ್ಮದ ಯಾವುದೇ ಮಕ್ಕಳು ಬಂದರೂ ಕೂಡ ಬೇರೆ ಶಿವಕುಮಾರ್ ಸ್ವಾಮಿಗಳು ಫೋಟೋ ಹಾಕಿ ಅವ್ರ ಮುಂದೆ ನಿಂತು ಅಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾರಂದ್ರೆ ಎಲ್ಲಿದೆ ನಿಜವಾದ ಭಾವೈಕ್ಯತೆ, ಎಲ್ಲಿದೆ ಅಂತಂದ್ರೆ ಅದು ಈ ಊರಲ್ಲಿದೆ. ಅದು ಅವ್ನು ನೋಡ್ದಾಗ ಗೊತ್ತಾಗುತ್ತೆ ನನಗೆ. ಅದಕ್ಕೆ ಹಿಂದಿ ಒಳಗೊಂದು ಕವಾಲಿ ಇದೆ, ನಮ್ಮ ನಾಟಕದಲ್ಲಿ ಯಾವಾಗೂ ಹಾಡ್ತಿದ್ವಿ ಅದನ್ನ. ಹಿಂದೂ ಬನಾತಾ ಹೇ ಖಿಚಡಿ, ಮುಸಲ್ಮಾನ್ ಬನಾತಾ ಹೇ ಬಿರಿಯಾನಿ. खिचड़ी बिरयानी अलग है, दोनों का चावल एक ही है. हिंदू छोड़ता है जुट्टू, मुसलमान छोड़ता है दाढ़ी. दोनों का बाल एक ही है. हिंदू जाता है मंदिर, मुस्लिम जाता है मस्जिद को, लेकिन सबका मालिक एक है ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯಿಂದ ಅವ್ರಿಗೆ ಇನ್ನಷ್ಟು ದೇವರು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ನಮ್ಮನ್ನ ಇಲ್ಲಿ ಕರೆಸಿ ಕಲಾವಿದರಿಗೆ, ಪ್ರತಿಯೊಬ್ಬ ಕಲಾವಿದರನ್ನ ಇಲ್ಲಿ ಕರೆಸಿ ನಮಗೂ ಕೂಡ ಸನ್ಮಾನ, ಪ್ರಶಸ್ತಿಗಳನ್ನ ಕೊಟ್ಟಾಗ ನಮ್ಗೆ ಖುಷಿ ಆಗುತ್ತೆ. ನಮಗೆ ದುಡ್ಡು ಸಿಗ್ಬೋದು, ಆದರೆ ಒಬ್ಬ ಕಲಾವಿದನಿಗೆ ಚಪ್ಪಾಳೆ, ಒಂದು ಸನ್ಮಾನ ಸಿಕ್ಕಾಗ ಆಗೋಷ್ಟು ಎಷ್ಟು ಖುಷಿ ಆಗುತ್ತೋ ನನಗಂತೂ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು.
ಇನ್ನು ಮುಂದೆ ನಾನು ಪ್ರತಿ ವರ್ಷ ಎಲ್ಲೇ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ ಅಣ್ಣ. ಎಂಥ ಬ್ಯುಸಿ ಇದ್ರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಹೋಗ್ತೀನಿ ಅಂತ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ನಮ್ಮನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಮತ್ತೊಂದ್ಸಲ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಎಲ್ಲ ನಮ್ಮ ಕಲಾವಿದರ ಬಳಗದಿಂದ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶಂಸುದ್ದೀನ್ ಅಣ್ಣವರಿಗೆ ಸನ್ಮಾನ ಇದೆ. ದಯವಿಟ್ಟು ಎಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ಈ ವೇದಿಕೆಗೆ ಕರೆತರೋಣ ಅಂತ. ಬೇರೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಲಕ್ಷ ಗಂಟಲೆ ಸಂಬಳವನ್ನು ತೆಗೆದುಕೋತಾರೆ. ಆದ್ರೆ ಈ ಸಂಸ್ಥೆಗೆ ತಮ್ಮದೇ ಜೇಬಿನಿಂದ ಬಸ್ ಚಾರ್ಜ್ ಅನ್ನ ಖರ್ಚು ಮಾಡಿಕೊಂಡು ತಮ್ಮದೇ ಊಟೋಪಚಾರವನ್ನ ಖರ್ಚು ಮಾಡಿಕೊಂಡು ಬಂದು ಉಚಿತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಾವೆಲ್ಲರೂ ಒಂದ್ಸಾರಿ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ. ಬೇರೆ ಕಾರ್ಯಕ್ರಮದಲ್ಲಿ 1,000 ರೂಪಾಯಿ ಕಡಿಮೆ ಕೊಟ್ಟರು ತಗೊಂಡು ಹೋಗೋದಿಲ್ಲ ಅವರು. ಆದ್ರೆ ಈ ಕಾರ್ಯಕ್ರಮಕ್ಕೆ ತಮ್ಮ ಹಲವಾರು ಕಾರ್ಯಕ್ರಮಗಳ ಬಿಡುವನ್ನ ಮಾಡಿಕೊಂಡು ಪ್ರೀತಿಯಿಂದ ಬಂದು ತುಂಬಾ ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲ, 1,000 ರೂಪಾಯಿ ಕಡಿಮೆ ಹೋಗೋದಿಲ್ಲ ಅಂತ ಏನು ಹೆಸರು ಕಡ್ಸಾಕತ್ತೀರಿ? ಭಯ ಆಗತ್ತೀರಿ ನಮ್ಗೆ. ಇಲ್ರಿ, ಇಲ್ಲಿ ಫ್ರೀಯಾಗಿ ಬಂದ್ ಮಾಡಕತ್ತೀರಿ ಅಂತ ಹಂಗೆ ಹೇಳ್ರಿ. ಇನ್ನೊಂದು 1,000 ಕಡಿಮೆ ಕೊಟ್ಟರು ಹೋಗೋದಿಲ್ಲ ಅವ್ರು ಅಂತಂದ್ರಿ. ಬೇರೆ ಕಡೆ ಆದ್ರೆ 1,000 ಕಡಿಮೆ ಕೊಟ್ಟರು ಹೋಗೋದಿಲ್ಲ, ಇಲ್ಲಿ ಉಚಿತವಾಗಿ ಮಾಡ್ಲಿಕ್ಕತ್ತಾರ ಅಂತ. ಕಾಮಿಡಿ ಮಾಡ್ಯಾರ. ನಾವೇನ್ ದುಡ್ಡು